ಭಾರತದ ರಾಜಕೀಯದ ಅಜೇಯ ಸರದಾರ, ಕರ್ನಾಟಕದ ಮಣ್ಣಿನ ಮಗ ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರ್ಥಿಕ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಕಾರ್ಮಿಕ ನಾಯಕನಾಗಿ ವೃತ್ತಿ ಜೀವನವನ್ನ ಆರಂಭಿಸಿದ ಖರ್ಗೆ ಅವರು ಇಂದು ದೇಶದ ಅತಿದೊಡ್ಡ ವಿರೋಧ ಪಕ್ಷದ ನಾಯಕನಾಗಿ ಬೆಳೆದದ್ದು ಹೇಗೆ, ರಾಜಕೀಯಕ್ಕೆ ಬರುವ ಮೊದಲು ಇವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ವಕೀಲರಾಗಿ ಇವರು ಪಡೆಯುತ್ತಿದ್ದ ಸಂಭಾವನೆ ಎಷ್ಟು, ಕಳೆದ 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದ ನಂತರ ಇವರ ಬಳಿ ಇರುವ ಆಸ್ತಿ ಸಂಪತ್ತು ಎಷ್ಟು, ಸತತ ಗೆಲುವಿನ ಸರದಾರನಾಗಿ ಗುರುತಿಸಿಕೊಂಡಿರುವ ಖರ್ಗೆಯವರ ಅಂದಿನ ಮತ್ತು ಇಂದಿನ ಆರ್ಥಿಕ ಸ್ಥಿತಿಗತಿ ಹಾಗೂ ಇವರ ರಾಜಕೀಯ ಯಶಸ್ಸಿನ ಹಿಂದಿನ ರಹಸ್ಯದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವನದ ಪಥವು ಕೇವಲ ಒಬ್ಬ ರಾಜಕಾರಣಿಯ ಬೆಳವಣಿಗೆಯಲ್ಲ, ಬದಲಾಗಿ ಇದು ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಪ್ರತಿಬಿಂಬವಾಗಿದೆ. 1942ರಲ್ಲಿ ಬೀದರ್ ಜಿಲ್ಲೆಯ ವರವಟ್ಟಿಯಲ್ಲಿ ಜನಿಸಿದ ಖರ್ಗೆಯವರು ತಮ್ಮ ಆರಂಭಿಕ ಜೀವನದಲ್ಲಿ ಎದುರಿಸಿದ ಕಡು ಬಡತನ ಮತ್ತು ಕೌಟುಂಬಿಕ ದುರಂತಗಳಿಂದ ಹಿಡಿದು ಇಂದು ರಾಷ್ಟ್ರೀಯ ರಾಜಕಾರಣದ ಅತ್ಯುನ್ನತ ಸ್ಥಾನಕ್ಕೆ ಬೆಳೆಯುವವರೆಗೆ ಇವರ ಪಯಣವು ಅತ್ಯಂತ ರೋಚಕವಾದದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವನದ ಮೊದಲ ಅಧ್ಯಾಯವು ಸಂಘರ್ಷ ಮತ್ತು ಅಸ್ತಿತ್ವದ ಹೋರಾಟದಿಂದ ಕೂಡಿದೆ. 1942ರ ಜುಲೈ 21ರಂದು ಅಂದಿನ ಹೈದರಾಬಾದ್ ಸಂಸ್ಥಾನದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ದಲಿತ ಕುಟುಂಬವೊಂದರಲ್ಲಿ ಸೈಬವ್ವ ಮತ್ತು ಮಾಪಣ್ಣ ಖರ್ಗೆ ದಂಪತಿಗಳಿಗೆ ಇವರು ಜನಿಸ್ತಾರೆ. 1948ರಲ್ಲಿ ನಡೆದ ಹೈದರಾಬಾದ್ ವಿಮೋಚನಾ ಚಳುವಳಿಯ ಸಂದರ್ಭದಲ್ಲಿ ನಿಜಾಮರ ರಾಜಕಾರರು ಹಚ್ಚಿದಂತಹ ಬೆಂಕಿಯಲ್ಲಿ ಖರ್ಗೆಯವರು ತಮ್ಮ ತಾಯಿ ಮತ್ತು ಸಹೋದರಿಯನ್ನ ಕಳೆದುಕೊಳ್ತಾರೆ. ಈ ದುರಂತದ ನಂತರ ಇವರ ತಂದೆ ಮಾಪಣ್ಣನವರು ಗುಲ್ಬರ್ಗಾಕ್ಕೆ ವಲಸೆ ಬಂದು ಅಲ್ಲಿ ಗಿರಣಿ ಕಾರ್ಮಿಕರಾಗಿ ಕೆಲಸವನ್ನ ಆರಂಭಿಸ್ತಾರೆ. ಈ ಹಿನ್ನೆಲೆಯು ಖರ್ಗೆಯವರಲ್ಲಿ ಕಾರ್ಮಿಕ ಮತ್ತು ಶೋಷಿತ ಪರವಾದ ಹೋರಾಟದ ಕಿಚ್ಚನ್ನ ಬಾಲ್ಯದಿಂದಲೇ ಬಿತ್ತಿತ್ತು. ಇವರ ಶಿಕ್ಷಣವು ಗುಲ್ಬರ್ಗಾದ ನೂತನ ವಿದ್ಯಾಲಯದಲ್ಲಿ ಆರಂಭವಾಯಿತು. ನಂತರ ಇವರು ಗುಲ್ಬರ್ಗಾದ ಸರ್ಕಾರಿ ಕಲೆ ಮತ್ತು ವಿಜ್ಞಾನ ಕಾಲೇಜಿನಿಂದ BA ಪದವಿ ಮತ್ತು ಸೇಠ್ ಶಂಕರ್ಲಾಲಾ ಲಾಹೋಟಿ ಕಾನೂನು ಕಾಲೇಜಿನಿಂದ ಕಾನೂನು ಪದವಿಯನ್ನು ಕೂಡ ಪಡೆದರು. ಕಾಲೇಜು ದಿನಗಳಲ್ಲಿಯೇ ಇವರು ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗುವ ಮೂಲಕ ತಮ್ಮ ನಾಯಕತ್ವದ ಗುಣಗಳನ್ನ ಇವರು ಪ್ರದರ್ಶಿಸಿದ್ರು. ನಂತರ 1967ರಲ್ಲಿ ಕಾನೂನು ಪದವಿಯನ್ನ ಮುಗಿಸಿದ ನಂತರ ಖರ್ಗೆ ಅವರು ತಮ್ಮ ವೃತ್ತಿ ಜೀವನವನ್ನ ವಕೀಲರಾಗಿ ಆರಂಭಿಸ್ತಾರೆ. ಇವರು ಅಂದಿನ ಖ್ಯಾತ ವಕೀಲರು ಮತ್ತು ಮುಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಕಚೇರಿಯಲ್ಲಿ ಜೂನಿಯರ್ ಆಗಿ ವೃತ್ತಿಯನ್ನ ಆರಂಭಿಸಿದ್ರು. ಈ ಹಂತದಲ್ಲಿ ಇವರ ಆದಾಯವು ಕೇವಲ ವೃತ್ತಿಪರ ಶುಲ್ಕಗಳಿಗೆ ಸೀಮಿತವಾಗಿತ್ತು. ಆದರೂ ಇವರ ಕಾನೂನು ವೃತ್ತಿಯು ಹಣ ಗಳಿಕೆಗಿಂತ ಹೆಚ್ಚಾಗಿ ಸಾಮಾಜಿಕ ಹೋರಾಟಕ್ಕೆ ವೇದಿಕೆಯಾಯಿತು. ಖರ್ಗೆ ಅವರು ಆರಂಭದಲ್ಲಿ ಕಾರ್ಮಿಕ ಸಂಘಗಳ ಪರವಾಗಿ ನ್ಯಾಯಾಲಯಗಳಲ್ಲಿ ಹೋರಾಡ್ತಾ ಇದ್ರು. 1969ರಲ್ಲಿ ಇವರು ಗುಲ್ಬರ್ಗಾದ ಪ್ರಸಿದ್ಧ MSK ಮಿಲ್ಸ್ ನೌಕರರ ಸಂಘದ ಕಾನೂನು ಸಲಹೆಗಾರರಾಗಿ ನೇಮಕಗೊಳ್ತಾರೆ. ಇದರೊಂದಿಗೆ ಸಂಯುಕ್ತ ಮಜ್ದೂರ್ ಸಂಘದ ಪ್ರಭಾವಿ ನಾಯಕರಾಗಿ ಅನೇಕ ಕಾರ್ಮಿಕ ಚಳುವಳಿಗಳನ್ನ ಮುನ್ನಡೆಸಿದ್ರು. ಅಂದಿನ ಕಾಲಘಟ್ಟದಲ್ಲಿ ಒಬ್ಬ ಕಿರಿಯ ವಕೀಲನಿಗೆ ಸಿಗ್ತಾ ಇದ್ದ ಸಂಭಾವನೆಯು ಅತ್ಯಲ್ಪವಾಗಿತ್ತು. ಆದರೆ ಕಾರ್ಮಿಕ ಸಂಘಗಳೊಂದಿಗಿನ ಇವರ ಒಡನಾಟವು ಇವರಿಗೆ ಭವಿಷ್ಯದ ರಾಜಕೀಯ ಬದುಕಿಗೆ ಬೇಕಾದ ಜನಬಲವನ್ನ ಒದಗಿಸಿತು. ರಾಜಕೀಯಕ್ಕೆ ಬರುವ ಮೊದಲು ಇವರ ಆಸ್ತಿಯು ಕೇವಲ ಒಂದು ಸಣ್ಣ ವಕೀಲ ವೃತ್ತಿಯ ಆದಾಯಕ್ಕೆ ಸೀಮಿತವಾಗಿತ್ತು ಎಂಬುದು ಇವರ ಆರಂಭಿಕ ಚುನಾವಣಾ ಹಿನ್ನೆಲೆಗಳಿಂದ ಸ್ಪಷ್ಟವಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 1972ರಲ್ಲಿ ಮೊದಲ ಬಾರಿಗೆ ಗಿರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಚುನಾವಣಾ ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶಿಸುತ್ತಾರೆ. ಅಲ್ಲಿಂದ 2009ರವರೆಗೆ ಸತತ ಬರೋಬ್ಬರಿ 9 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಕರ್ನಾಟಕ ಸರ್ಕಾರದ ವಿವಿಧ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ರು. ಒಬ್ಬ ಜನಪ್ರತಿನಿಧಿಯಾಗಿ ಇವರ ಆರ್ಥಿಕ ಮೂಲಗಳು ಕೇವಲ ಸರ್ಕಾರದ ವೇತನ ಮತ್ತು ಭತ್ಯೆಗಳಿಗೆ ಸೀಮಿತವಾಗಿದ್ವು. ಇನ್ನು ಕರ್ನಾಟಕದಲ್ಲಿ ಶಾಸಕರ ಸಂಭಾವನೆಯು ಕರ್ನಾಟಕ ಸಚಿವ ಸಂಬಳ ಮತ್ತು ಭತ್ಯೆಗಳ ಕಾಯ್ದೆ 1951
1956ರ ಅಡಿಯಲ್ಲಿ ನಿರ್ಧರಿಸಲ್ಪಡುತ್ತದೆ. ಖರ್ಗೆಯವರು ಶಾಸಕರಾಗಿದ್ದ 1970 ಮತ್ತು 80ರ ದಶಕಗಳಲ್ಲಿ ಶಾಸಕರ ಮಾಸಿಕ ಸಂಬಳವು ಇಂದಿನ ಹೋಲಿಕೆಗಳಲ್ಲಿ ಅತ್ಯಂತ ಕಡಿಮೆ ಇತ್ತು. 1970ರ ದಶಕದ ಆರಂಭದಲ್ಲಿ ಶಾಸಕರೊಬ್ಬರ ಮೂಲ ವೇತನವು ಸುಮಾರು 350ರಿಂದ 500 ರೂಪಾಯಿಗಳಷ್ಟಿತ್ತು. ಕಾಲಕಾಲಕ್ಕೆ ನಡೆದ ತಿದ್ದುಪಡಿಗಳ ಮೂಲಕ ಈ ವೇತನವು ಹೆಚ್ಚುತ್ತಾ ಬಂದಿತು. 2000ನೇ ದಶಕದ ವೇಳೆಗೆ ಶಾಸಕರ ಸಂಬಳ ಮತ್ತು ಭತ್ಯೆಗಳು ಗಣನೀಯವಾಗಿ ಏರಿಕೆಯಾದವು. ಇನ್ನು 2009ರಲ್ಲಿ ಗುಲ್ಬರ್ಗಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವ ಮೂಲಕ ಖರ್ಗೆಯವರು ರಾಷ್ಟ್ರೀಯ ರಾಜಕಾರಣಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಕೇಂದ್ರ ಸಚಿವರಾಗಿ, ಕಾರ್ಮಿಕ ಮತ್ತು ರೈಲ್ವೆ ಸಚಿವರಾಗಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಇವರ ಸಂಬಳವು ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಿರ್ಧರಿಸಲ್ಪಡುತ್ತೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿ ವಿವರಗಳನ್ನು ಇವರು ಸಲ್ಲಿಸಿದ ಚುನಾವಣಾ ಅಫಿಡವಿಟ್ಗಳ ಮೂಲಕ ಗಮನಿಸಿದಾಗ ಒಂದು ಕಾಲದ ಬಡತನದ ಹಿನ್ನೆಲೆಯ ಕುಟುಂಬವು ಕಾಲಕ್ರಮೇಣ ಸ್ಥಿರವಾದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿರುವುದು ಕಂಡುಬರುತ್ತೆ. ಈ ಬೆಳವಣಿಗೆಯು ಪ್ರಮುಖವಾಗಿ ಇವರು ಹೊಂದಿರುವ ರಿಯಲ್ ಎಸ್ಟೇಟ್ ಆಸ್ತಿಗಳ ಮೌಲ್ಯವರ್ಧನೆಯಿಂದ ಉಂಟಾಗಿದೆ. ಖರ್ಗೆ ಅವರು ಸಲ್ಲಿಸಿದ ಇತ್ತೀಚಿನ ಅಧಿಕೃತ ದಾಖಲೆಗಳ ಪ್ರಕಾರ ಇವರ ಆಸ್ತಿಯು ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎಂಬ ಎರಡು ಮುಖ್ಯ ಭಾಗಗಳಾಗಿ ಹಂಚಿ ಹೋಗಿದೆ. ಈ ಸಂಪತ್ತಿನಲ್ಲಿ ಇವರ ಪತ್ನಿ ರಾಧಾಬಾಯಿ ಖರ್ಗೆ ಅವರ ಅವಿಭಜಿತ ಹಿಂದೂ ಕುಟುಂಬದ ಪಾಲು ಕೂಡ ಸೇರಿದೆ. 2020ರ ಮಾಹಿತಿಯಂತೆ ಖರ್ಗೆ ಕುಟುಂಬದ ಒಟ್ಟು ಚರಾಸ್ತಿಗಳ ಮೌಲ್ಯ ಸುಮಾರು 3.79 ಕೋಟಿ. ಖರ್ಗೆಯವರ ಬಳಿ 2.50 ಲಕ್ಷ, ಇವರ ಪತ್ನಿಯ ಬಳಿ 2 ಲಕ್ಷ ಮತ್ತು HUF ಖಾತೆಯಲ್ಲಿ 1 ಲಕ್ಷ ನಗದು ಇತ್ತು. ಇನ್ನು ವಿವಿಧ ಬ್ಯಾಂಕ್ಗಳಲ್ಲಿ ಒಟ್ಟು 2.91 ಕೋಟಿ ಮೌಲ್ಯದ ಠೇವಣಿಗಳಿವೆ. ಪ್ರಮುಖವಾಗಿ ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಉಳಿತಾಯ ಮತ್ತು FD ಖಾತೆಗಳಿವೆ. ಇನ್ನು ಡಿವಿಡೆಂಡ್ ಫಂಡ್ ಮತ್ತು ವಿವಿಧ ಕಂಪನಿಗಳ ಷೇರುಗಳಲ್ಲಿ ಸುಮಾರು 30.51 ಲಕ್ಷ ಹೂಡಿಕೆಯನ್ನ ಮಾಡಲಾಗಿದೆ. ಇನ್ನು ಇವರ ಬಳಿ 255 ಗ್ರಾಂ ಚಿನ್ನ ಮತ್ತು 6 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ ಸುಮಾರು 13.59 ಲಕ್ಷ. ಇನ್ನು ಇವರ ಪತ್ನಿಯ ಬಳಿ 805 ಗ್ರಾಂ ಚಿನ್ನ ಮತ್ತು 11 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ ಸುಮಾರು 39.90 ಕೋಟಿ. ಇನ್ನು ಸ್ಥಿರಾಸ್ತಿಗಳ ಮೌಲ್ಯವು ಖರ್ಗೆ ಕುಟುಂಬದ ಒಟ್ಟು ಸಂಪತ್ತಿನ ದೊಡ್ಡ ಭಾಗವಾಗಿದ್ದು ಇದು ಅಂದಾಜು 16.32 ಕೋಟಿಯಷ್ಟಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದಲ್ಲಿ ಕುಟುಂಬವು ವಿಸ್ತಾರವಾದ ಕೃಷಿ ಭೂಮಿಯನ್ನ ಹೊಂದಿದೆ. ಇನ್ನು ಬೆಂಗಳೂರಿನ ಅತ್ಯಂತ ದುಬಾರಿ ಪ್ರದೇಶಗಳಲ್ಲಿ ಖರ್ಗೆ ಕುಟುಂಬವು ಆಸ್ತಿಗಳನ್ನು ಕೂಡ ಹೊಂದಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿಗೆ ಸಂಬಂಧಿಸಿದಂತೆ ಇತ್ತೀಚಿನ ದಿನಗಳಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಸಾಕಷ್ಟು ಸುದ್ದಿಯಲ್ಲಿದೆ. ಇದು ಒಂದು ಶೈಕ್ಷಣಿಕ ಮತ್ತು ಧಾರ್ಮಿಕ ಟ್ರಸ್ಟ್ ಆಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಇದರ ಅಧ್ಯಕ್ಷರಾಗಿದ್ದಾರೆ. ಖರ್ಗೆ ಅವರ ಪತ್ನಿ ರಾಧಾಬಾಯಿ, ಪುತ್ರ ಪ್ರಿಯಾಂಕ ಖರ್ಗೆ ಮತ್ತು ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಇದರ ಟ್ರಸ್ಟಿಗಳಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಆದಾಯದ ಮೂಲಗಳನ್ನು ಪ್ರಮುಖವಾಗಿ ವೇತನ, ಮನೆ ಬಾಡಿಗೆ ಮತ್ತು ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ ಎಂದು ತಿಳಿಸಿದ್ದಾರೆ. ಇವರ ಪತ್ನಿಯ ಆದಾಯವು ಕೃಷಿ ಮತ್ತು ಬಾಡಿಗೆಯಿಂದ ಬರುತ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.